ಫೋರ್ಟ್ರೆಸ್ ಬ್ರೀಚ್ ಆಗಿದೆ ಆ್ಯಂಡ್ RCB ಚೆನ್ನೈಯಲ್ಲಿ ಗೆದ್ದಿದ್ದಾರೆ. ಚೆಪಾಕ್ ಸ್ಟೇಡಿಯಂನ ಒಂದು ಫೋರ್ಟ್ರೆಸ್ ಏನಾಗಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ದು, RCB ಹ್ಯಾವ್ ಬ್ರೀಚ್ಡ್ ಇಟ್. ನಾನು ಪ್ರಿವ್ಯೂ ವಿಡಿಯೋಲಿ ಹೇಳಿದೆ ದಟ್ ಈ ಮ್ಯಾಚ್ ಆಗಿರುತ್ತೆ 2025 ವಿಲ್ ಬಿ ದ ಇಯರ್. 2008 ಆದಮೇಲೆ 2025ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಚಿದಂಬರಂ ಸ್ಟೇಡಿಯಂನಲ್ಲಿ ಬೀಟ್ ಮಾಡ್ತಾರೆ ಅಂತ. ಆ್ಯಂಡ್ ಇವತ್ತು ಕಾಂಪ್ರಹೆನ್ಸಿವ್ ವಿಕ್ಟ್ರಿ ಅಂತಂದರೆ ವೆರಿ ಕಾಂಪ್ರಹೆನ್ಸಿವ್ ವಿಕ್ಟ್ರಿ ಅಂತ ಹೇಳ್ಬೋದು. 50 ರನ್ ಎಕ್ಸೆಸ್ನಲ್ಲಿ ಜಯ ತೊಗೊಂಡಿದ್ದಾರೆ. ಆ್ಯಂಡ್ ರಜತ್ ಪಟಿದಾರ್ ಎಕ್ಸೆಪ್ಷನಲ್ ಕ್ಯಾಪ್ಟನ್ಸಿ. ಆ್ಯಂಡ್ RCB ಮಾಡಿರುವಂತಹ ಬ್ಯಾಲೆನ್ಸ್ ಸ್ಕ್ವಾಡ್ ಬಗ್ಗೆ ನಾವು ಮಾತಾಡ್ತಾನೆ ಇದ್ವಿ. ಆನ್ ದ ಪೇಪರ್ ಬಿಗ್ ನೇಮ್ಸ್ ಇಲ್ಲದೆ ಇದ್ರೂ ಆ ಪೊಸಿಷನ್ಗೆ ಬೇಕಾದಂತಹ ಒಳ್ಳೊಳ್ಳೆ ಪಿಕ್ಸ್ನ ಆರಿಸ್ಕೊಂಡು ಈ ಸಲ ಆ ಟೀಮ್ನ ಮಾಡಿದ್ದಾರೆ ಅಂತ. ಆ್ಯಂಡ್ ಇವತ್ತದು ಕಾಣ್ತಾ ಇತ್ತು ಚಿದಂಬರಂ ಸ್ಟೇಡಿಯಂನಲ್ಲಿ. ಆ್ಯಂಡ್ RCB ಟಾಸ್ನ ಸೋತ್ರು ಕೂಡ ಮ್ಯಾಚ್ ಗೆಲ್ಲೋದು ಇದು ಬೇಕಾಗಿರೋದು ಒಂದು ಟೀಮ್ಗೆ. ಹೌದು, ಮಹೇಂದ್ರ ಸಿಂಗ್ ಧೋನಿ ಅವರು ಅದ್ಭುತವಾದ ಇನ್ನಿಂಗ್ಸ್ ಆಡಿದ್ರು. ಬಟ್ ಯಾವಾಗ ಆಡಿದ್ರು ಇನ್ನು ಸ್ವಲ್ಪ ಬೇಗ ಬಂದು ಆಡಿದಿದ್ರೆ CSKನ ಫಾರ್ಚೂನ್ಸ್ನ ಚೇಂಜ್ ಮಾಡ್ಬೋದಾಗಿತ್ತು. ಅವರು ಖಂಡಿತವಾಗ್ಲೂ ಚೇಂಜ್ ಮಾಡ್ಬೋದಾಗಿತ್ತು. ಅವ್ರಿಗೆ ಕ್ಷಮತೆ ಇಲ್ವಾ MS ಧೋನಿ ಅವ್ರಿಗೆ? MS ಧೋನಿಯನ್ನು ಅವ್ರನ್ನ ಯಾವಾಗಿಂದ ನೋಡ್ತಾ ಇರೋದು ನಾವು? ಯಾವ ವರ್ಷದಿಂದ ನೋಡ್ತಾ ಇರೋದು? 2008ಇಂದ ಒಂದು ಫ್ರಾಂಚೈಸಿಂದ ಲೀಡ್ ಮಾಡ್ಕೊಂಡು ಬರ್ತಿದ್ದಾರೆ. ಇವಾಗ ಒಂದು ಲೀಡರ್ಶಿಪ್ ಗ್ರೂಪಲ್ಲಿ ಇದ್ದಾರೆ ಅಂತಂದರೆ ಆ ವ್ಯಕ್ತಿಯ ಒಂದು ವ್ಯಾಲ್ಯೂ ಎಷ್ಟು, ಆ ವ್ಯಾಲ್ಯೂನ ತೋರಿಸ್ಕೊಳ್ಳೋದಕ್ಕೆ ಅವರು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬ್ಯಾಟಿಂಗ್ ಮಾಡ್ಬೋದಾಗಿತ್ತು ಮೇಲ್ಗಡೆ ಬಂದು. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಪ್ರಾಬಬ್ಲಿ ಕೂಡ ಒನ್ ದ ಮ್ಯಾಚ್ ಫಾರ್ ದ ವೇ ಹಿ ವಾಸ್ ಬ್ಯಾಟಿಂಗ್ ಟುಡೇ. ಬಟ್ ಅನ್ಫಾರ್ಚುನೇಟ್ಲಿ MS ಧೋನಿ ಅವರು ಬೇಗ ಬರಲಿಲ್ಲ. ಆ್ಯಂಡ್ ಫಾರ್ಚುನೇಟ್ಲಿ ಫಾರ್ ಅಸ್ MS ಧೋನಿ ಅವರು ಬೇಗ ಬರಲಿಲ್ಲ. ಆ್ಯಂಡ್ RCB ಹ್ಯಾವ್ ವನ್ ದಿಸ್ ಮ್ಯಾಚ್. ಟಾಸ್ ಗೆದ್ದರು, ಬ್ಯಾಟಿಂಗ್ ಮಾಡಬೇಕಾಯಿತು. ಎಲ್ಲ ಬ್ಯಾಟ್ಸ್ಮನ್ನಿಂದನೂ ಟಾಪ್ ಆರ್ಡರ್ ಮಿಡ್ಲ್ ಆರ್ಡರಿಂದ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ಗಳು ಬಂತು. 20-30 ರನ್ಸ್ ಕಾಂಟ್ರಿಬ್ಯೂಷನು. ಆ್ಯಂಡ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರಿಂದ 150 ಕೂಡ ಬಂತು. ಫ್ಯಾಂಟಾಸ್ಟಿಕ್ ವೆಲ್ ಸ್ಟ್ರಕ್ಚರ್ಡ್ ಇನ್ನಿಂಗ್ಸ್ ರಜತ್ ಪಾಟಿದಾರ್ ಅವರಿಂದ ಅವೇ ಫ್ರಮ್ ಹೋಮ್. ಆ್ಯಂಡ್ ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಈ ಒಂದು ಇನ್ನಿಂಗ್ಸ್ನ. ಆ್ಯಂಡ್ ದೆನ್ ಫಿನಿಷರ್ಸ್ ಆಗಿ ಟಿಮ್ ಡೇವಿಡ್ ಹಿ ಶೋಡ್ ಇಸ್ ಮೆಟಲ್ ಟುಡೇ. ಫಿನಿಷರ್ ಆಗಿ ಏನಕ್ಕೆ ಪಿಕ್ ಮಾಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಒಂದು ವಿಶ್ವಾಸ ಇಟ್ಟು ಅಂತ ತೋರಿಸ್ಕೊಟ್ರು ಟಿಮ್ ಡೇವಿಡ್ ಅವರು. ಆ್ಯಂಡ್ ಜಿತೇಶ್ ಶರ್ಮಾ ಕೂಡ ಒಂದು ಶಾಟ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿತೇಶ್ ಶರ್ಮಾ ಶಾರ್ಟ್ ಇನ್ನಿಂಗ್ಸ್ ಆಗಿತ್ತು, ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ಅವ್ರ ಇನ್ನಿಂಗ್ಸು. ಯಾಕೆಂದರೆ ಒಂದು ಶಾಟ್ ಇನ್ಸೈಡ್ ಔಟ್ ಶಾಟ್ 1 6 ಕಳಿಸಿದ್ರು. ಆ್ಯಂಡ್ ದಟ್ ಶಾಟ್ ಪ್ರೂವ್ಡ್ ಹೌ ಗುಡ್ ಇಂಡಿಯನ್ಸ್ ಕ್ಯಾನ್ ಬಿ ಅಟ್ ದ ಎಂಡ್ ಆಫ್ ದ ಇನ್ನಿಂಗ್ಸ್ ಅಂತ. ಯಾಕೆಂದರೆ ಇಂಡಿಯನ್ಸು ವಿತ್ ಟೆಕ್ನಿಕ್ ಅವರೇನಾದರೂ 6 ಹಿಟ್ಟಿಂಗ್ ಎಬಿಲಿಟಿ ತೋರಿಸ್ಕೊಂಡ್ರೆ ಇಂಡಿಯನ್ಸ್ ಕ್ಯಾನ್ ಬಿ ಬೀಸ್ಟ್ಸ್. ಯಾಕೆಂದರೆ ಇಂಡಿಯನ್ಸ್ ಟೆಕ್ನಿಕ್ ಚೆನ್ನಾಗಿರುತ್ತೆ. ಆ್ಯಂಡ್ ಜಿತೇಶ್ ಶರ್ಮಾ ಜಸ್ಟ್ ಶೋಡ್ ದ ಕ್ಲಾಸ್ ಹೌ ಗುಡ್ ಇಂಡಿಯನ್ಸ್ ಕ್ಯಾನ್ ಬಿ ಇನ್ ದ ಎಂಡ್ ಓವರ್ಸ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭುವನೇಶ್ವರ್ ಕುಮಾರ್ ವಾಪಸ್ ಬಂದರು. ಆ್ಯಂಡ್ ಜೋಶ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್, 2 ಟಾಪ್ ಇಂಟರ್ನ್ಯಾಷನಲ್ ಬೌಲರ್ಸ್. ಅವರ ವರ್ತ್ ಏನು ಅಂತ ತೋರಿಸ್ಕೊಟ್ರು. ಸಿಂಪಲಾಗಿ ತೋರಿಸಿದ್ರು, ಬಟ್ ಸೂಪರ್ಬಾಗಿ ತೋರಿಸಿದ್ರು. ಹೇಜಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಕಾಂಬಿನೇಷನ್ ಕ್ಲಿಕ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ನಾಟ್ ಜಿಂಕ್ಸ್ ಅಷ್ಟೇ. ಫ್ರಂಟ್ ಲೈನ್ ಸ್ಪಿನ್ನರ್ ಅಂತಂದರೆ ಸುಯಾಶ್ ಶರ್ಮಾ ಅವರೊಬ್ಬರೇ ಇರೋದು. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ಗೆ ಒಳಗಡೆ ಎಳ್ಕೊಂಡ್ರು. ಸುಯಾಶ್ ಶರ್ಮಾ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಬಟ್ ಅವ್ರಿಗೆ ಇನ್ನೊಂಚೂರು ಕಂಟ್ರೋಲ್ ಬೇಕು. ಅವ್ರಿಗೆ ಇನ್ನೊಂಚೂರು ಕಂಟ್ರೋಲ್ ಸಿಕ್ತು ಅಂತಂದರೆ, ಅಡ್ಜಸ್ಟ್ ಆದರು ಅಂದರೆ ಟೀಮ್ಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಎ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು RCBಗೆ. ಸ್ವಪ್ನಿಲ್ ಸಿಂಗ್ ಕೂಡ ಇದ್ದಾರೆ. ವಿ ಶುಡ್ ರಿಮೆಂಬರ್ ದ್ಯಾಟ್ ಬೆಂಚಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗಾದ್ರು ಚಾನ್ಸ್ ಸಿಕ್ಕಿದಾಗ ಲೆಟ್ ಅಸ್ ಕಮ್ ಆ್ಯಂಡ್ ವೀವ್ ದ್ಯಾಟ್ ಮ್ಯಾಜಿಕ್ ಅಂತ. ಬಟ್ ವಿ ಹ್ಯಾವ್ ಕೃನಾಲ್ ಪಾಂಡ್ಯ, ದ ಎಕ್ಸ್ಪೀರಿಯನ್ಸ್ ಕೃನಾಲ್ ಪಾಂಡ್ಯ, ಆ್ಯಂಡ್ ಲಯಮ್ ಲಿವಿಂಗ್ಸ್ಟನ್ ಹೂ ಕ್ಯಾನ್ ಬೋಲ್ ಬೋತ್ ಲೆಗ್ ಸ್ಪಿನ್ನರ್ ಆ್ಯಂಡ್ ಆಫ್ ಸ್ಪಿನ್ನರ್ ಬೌಲಿಂಗ್ ಮಾಡ್ತಾರೆ ಅವರು. ಈ ಒಂದು ಅಸೆಟ್ ಅಂತಲೇ ಹೇಳ್ಬೋದು ಲಿವಿಂಗ್ಸ್ಟನ್ ಅವ್ರನ್ನ. ಸೊ ಈ ಥರ ಒಂದು ಲೈನಪ್ನ ಇಟ್ಕೊಂಡು RCB ಅವರು ಗೆದ್ದಿದ್ದಾರೆ ಇವತ್ತು ಕೂಡ. ಸೊ ಸೆಕೆಂಡ್ ಕಾನ್ಸಿಕ್ಯೂಟಿವ್ ವಿನ್ ಫಾರ್ RCB. 2025 IPLಲ್ಲಿ RCBಗೆ ಧೂಮ್ ಧಮಾಕ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ದ ವಿನ್ ಆಫ್ RCB ಅಗೇನ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್. ಬೆಂಗಳೂರು ಇವತ್ತು ಒಳ್ಳೆ ನಿದ್ದೆ ಮಾಡುತ್ತೆ. ಜೈ RCB.